ಸ್ನೇಹಿತರೆ ನಮಸ್ಕಾರ. ನಾನಿಲ್ಲಿ ಇವತ್ತು ಮರಡಿಹಳ್ಳಿ ಹತ್ರ 2600 ಮಿಲಿಯನ್ ಹಳೆಯದಾದಂಥ ಒಂದು ಹಳೆಯ ಲಾವಾ ಪಿಲ್ಲೋ ಒಂದು ಪ್ಲೇಸಲ್ಲಿದ್ದೀನಿ. ಸೊ ಈ ಊರಲ್ಲಿದೆ ಅದು. ಈ ಎಂಟ್ರೆನ್ಸಿಂದ ಸುಮಾರು 2 ಕಿಲೋಮೀಟ್ರ್ ಒಳಗಡೆ ಹೋದರೆ ನಮ್ಮ ಲಾವಾ ಪಿಲ್ಲೋ ಅನ್ನೋ ಒಂದು ಲೊಕೇಶನ್ ಸಿಗುತ್ತೆ. ಬನ್ನಿ ನೋಡೋಣ ಆ ಲೊಕೇಶನ್ ಹೇಗಿದೆ ಅಂತ. ಸೊ ಅಲ್ಲಿ ಏನಿದೆ ಏನಾಗಿದೆ ಅನ್ನೋದನ್ನು ಕಂಪ್ಲೀಟ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ. ಸ್ನೇಹಿತರೆ ನಾನು ಈಗ ಮರಡಿಹಳ್ಳಿಗೆ ಎಂಟ್ರಿ ಆದೆ. ಇದೇ ಆ ಊರು, ಲಾವಾ ಪಿಲ್ಲೋ ಇರುವ ಜಾಗ ಊರು. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಬಂದು ಇಲ್ಲಿ ರೈಟ್ ತೊಗೊಂಡ್ರೆ ತೋರಿಸ್ತೀನಿ ನೋಡಿ. ಈ ಜಾಗದಲ್ಲಿ ರೈಟ್ ತೊಗೊಂಡ್ರೆ ಡೈರೆಕ್ಟಾಗಿ ನಿಮಗೆ ಲಾವಾ ಪಿಲ್ಲೋ ಇರೋ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ಇರೋ ದಾರಿ. ಸೊ ಇಲ್ಲಿಂದ ಹೋಗ್ತಾ ಇದ್ದೀನಿ ನಾನು. ಒಂಥರ ಹಳ್ಳಿ ನೋಡೋಕ್ಕೆ ಚೆಂದ ಗುರು. ಸಿಟಿಯಲ್ಲಿ ಬೇರೆ ಥರ ಲೈಫ್ ಇರುತ್ತೆ, ಹಳ್ಳಿಯಲ್ಲಿ ಒಂಥರ ಲೈಫ್ ಇರುತ್ತೆ. ಗಾಳಿ, ವಿಶಾಲವಾದ ಜಾಗ, ನೀರು, ಬೆಳಕು ಎಲ್ಲ ಸಖತ್ತಾಗಿರುತ್ತೆ. ಒಂಥರ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ಹಳ್ಳಿ ಜೀವನ. ಕಂಪೇರ್ ಟು ಸಿಟಿ ಲೈಫ್ನ ಕಂಪೇರ್ ಮಾಡಿದರೆ ಹಳ್ಳಿ ಜೀವನನೇ ಬೆಸ್ಟು. ಬಿಕಾಸ್ ಇಲ್ಲಿ ಎಲ್ಲ ಫ್ರೀಯಾಗಿ ಸಿಗುತ್ತೆ. ಅದನ್ನು ಯೂಸ್ ಮಾಡ್ಕೋಬೇಕು ಮತ್ತು ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಬೇಕು. ಆಟೋಮೆಟಿಕಲಿ ಹಳ್ಳಿಯಲ್ಲಿದ್ದರೆ ನಿಮ್ಗೆ ಆರೋಗ್ಯ ಸಿಕ್ಬಿಡುತ್ತೆ. ಸ್ನೇಹಿತರೆ ಸ್ವಲ್ಪ ಆಫ್ ರೋಡಿಂಗ್ ಇದೆ ಇಲ್ಲಿ. ಯಾರಾದರೂ ಮುಂದೆ ಬರೋರು ನೋಡ್ಕೊಂಡು ಗಾಡಿ ಓಡಿಸಿ. ಸ್ನೇಹಿತರೆ ನಾನಿದ್ದೀನಿ ಇವತ್ತು ಲಾವಾ ಪಿಲ್ಲೋ ಜಾಗದಲ್ಲಿ. ಸೊ 2.5 ದಶಲಕ್ಷ ವರ್ಷಗಳ ಹಿಂದಿನ ಇತಿಹಾಸವನ್ನು ತಿಳ್ಕೊಳ್ಳೋಣ ಬನ್ನಿ. ಈ ಬೋರ್ಡಲ್ಲಿ ಕಂಪ್ಲೀಟು ಮಾಹಿತಿ ಇದೆ ಸ್ನೇಹಿತರೆ. ಈ ಜಾಗದ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಬೇಕು ಅಂದರೆ ಇಲ್ಲಿ ಬೋರ್ಡಲ್ಲಿ ಹಾಕಿರೋ ಒಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿ ನಿಮ್ಮ ಇಲ್ಲಿ ಈ ಜಿಯಾಲಜಿಕಲ್ ಒಂದು ಭೂಕೋಶ.gsi.government.in ಒಂದು ವೆಬ್ಸೈಟಿಗೆ ಹೋಗುತ್ತೆ. ಸೊ ಅಲ್ಲಿ ಕಂಪ್ಲೀಟ್ ನಿಮ್ಮ ಕರ್ನಾಟಕ ಮ್ಯಾಪ್ ಕಾಣುತ್ತೆ. ಆ ಮ್ಯಾಪಲ್ಲಿ ಒಂದು ಗ್ರೀನ್ ಇರೋ ಒಂದು ಲೊಕೇಶನಲ್ಲಿ ಒಂದು ಪಾಯಿಂಟ್ ಹತ್ರ ಟಚ್ ಮಾಡಿದರೆ ನಿಮಗೆ ಈ ಜಾಗದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಈ ಜಾಗ ಹೇಗಿದೆ, ಏನಿದೆ, ಯಾವಾಗ ಐಡೆಂಟಿಫೈ ಮಾಡಿದರು, ಎಲ್ಲಿ ಯಾರೆಲ್ಲ ಐಡೆಂಟಿಫೈ ಮಾಡಿದರು, ಎಷ್ಟು ವರ್ಷಗಳ ಹಿಂದಿನ ಇತಿಹಾಸ ಇದೆ, ಕಂಪ್ಲೀಟು ಡೀಟೇಲ್ಸು ಈ ಒಂದು ಸ್ಕ್ಯಾನ್ ಮಾಡೋ ಮುಖಾಂತರ ನಿಮಗೆ ವಿಷಯನ ತಿಳ್ಕೊಬೋದು. ಸೊ ಬನ್ನಿ ನಾನು ಇಲ್ಲಿ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಆ ಜಾಗದ ಹತ್ರ ಹೋಗಿ ತೋರಿಸ್ತೀನಿ ಏನೆಲ್ಲ ಆಗಿದೆ. 2500 ದಶಲಕ್ಷ ವರ್ಷಗಳ ಹಿಂದೆ ಏನೆಲ್ಲ ಆಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಇಲ್ಲೊಂದು ಜಿಯಾಲಜಿಕಲ್ ಸರ್ವೆ ಅವರು ಒಂದು ಬೋರ್ಡ್ ಹಾಕಿದ್ದಾರೆ. ಆ ಬೋರ್ಡ್ ಹತ್ರ ಹೋಗಿ ಅಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಅಂತ ನೋಡೋಣ ಬನ್ನಿ. ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಈ ಬೋರ್ಡಿಂದ ಎಕ್ಸಾಕ್ಟಾಗಿ ಲೆಫ್ಟ್ ಸೈಡಲ್ಲಿ ನಿಮಗೆ ಲಾವಾ ಪಿಲ್ಲೋಗಳು ಶೇಪು ಮಾರ್ಕ್ಸ್ ಎಲ್ಲ ಕಾಣುತ್ತೆ. ಫಸ್ಟು ಆ ಬೋರ್ಡಲ್ಲಿ ಏನಿದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಜಾಗ ತುಂಬ ಸ್ಲೋಪ್ ಇದೆ. ಯಾರಾದರೂ ನೆಕ್ಸ್ಟ್ ಬರೋರು ತುಂಬ ಹುಷಾರಾಗಿ ಬರಬೇಕು. ಆ್ಯಂಡ್ ಇಲ್ಲಿ ಬಂದಾದಮೇಲೆ ಯಾರು ಈ ಜಾಗನ ಹಾಳು ಮಾಡಬೇಡಿ. ಕುಡಿದು ತಿಂದು ಇಲ್ಲೆಲ್ಲ ಬಾಟ್ಲಿಗಳನ್ನು ಎಸಿಬೇಡಿ. ಸುಮಾರು ಕೆಲವೊಂದು ವೀಡಿಯೋಗಳೆಲ್ಲ ನೋಡಿದ್ದೀನಿ, ಎಷ್ಟೊಂದು ಹಿಸ್ಟ್ರಿ ಪ್ಲೇಸಸ್ ಎಲ್ಲ ಇರ್ತವೆ. ಅಲ್ಲಿ ನೀವು ಬಂದು ಆ ಹಿಸ್ಟ್ರಿನ ತಿಳ್ಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿ ಪಡಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಡ್ರಿಂಕ್ಸ್ ಮಾಡಿ ಬಾಟ್ಲುಗಳನ್ನೆಲ್ಲ ಹೊಡೆದು ಹಾಳು ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ನ್ಯಾಷನಲ್ ಜಿಯೋಲಾಜಿಕಲ್ ಮೌಂಟೇನ್, ಪಿಲ್ಲೋ ಲಾವಾ, ಮರಡಿಹಳ್ಳಿ, ಚಿತ್ರದುರ್ಗ ಡಿಸ್ಟಿಕ್, 1978. ಕಾಣ್ತಿದೆ ನೋಡಿ 3 ಬೋರ್ಡ್ಗಳು ಒಂದೊಂದು ಭಾಷೆಯಲ್ಲಿ ಹಾಕಿದ್ದಾರೆ, ಕನ್ನಡ, ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ. ಸೊ ನೀವು ಬೇಕಾದವರು ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಆ ಲ್ಯಾಂಗ್ವೇಜಲ್ಲಿ ನೀವು ಓದ್ಕೋಬೋದು. ಸೊ ಬನ್ನಿ ಈಗ ಆ ಲಾವಾ ಪಿಲ್ಲೋ ಶೇಪಲ್ಲಿರೋ ಒಂದು ಜಾಗಕ್ಕೆ ಹೋಗೋಣ. ಸೊ ಅಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ಆ ದೊಡ್ಡ ದೊಡ್ಡ ಕಲ್ಲುಗಳು, ಅವೇ ನೋಡಿ ಶೇಪಲ್ಲಿದ್ದಾವೆ. ಆ ಲಾವಾ ಪಿಲ್ಲೋ ಅಂತ ಯಾಕೆ ಹೆಸರಿಟ್ರು ಅನ್ನೋದನ್ನು ನಿಮಗೆ ಡೀಟೇಲಾಗಿ ಅಲ್ಲಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಸೊ ಇದೇ ನೋಡಿ ಲಾವಾ ಪಿಲ್ಲೋ ಶೇಪಲ್ಲಿ ಇರುವಂಥ ಮಾರ್ಕ್ಗಳು ಇಲ್ಲಿ ನೋಡ್ಬೋದು ನೀವು. ಈ ಮಾರ್ಕ್ ಕಾಣ್ತಾ ಇದೆ, ಪಿಲ್ಲೋ ಶೇಪಲ್ಲಿದೆ. ಇದೇ ಕಾರಣಕ್ಕೆ ಲಾವಾ ಪಿಲ್ಲೋ ಅಂತ ಒಂದು ಹೆಸರಿಟ್ಟಿದ್ದಾರೆ ಸ್ನೇಹಿತರೆ. ಇವತ್ತು ಈ ಜಾಗ ಏನು ನೋಡ್ತಾ ಇದ್ದೀರಲ್ಲ, ಇದು 2600 ಮಿಲಿಯನ್ ವರ್ಷಗಳ ಹಿಂದೆ ಈ ಜಾಗ ಸಮುದ್ರದ ಕೆಳಗಡೆ ಇತ್ತು. ಕೆಲವೊಂದು ಸಮಯದಲ್ಲಿ ಜಲಾಂತರ್ಗಾಮಿ ಜ್ವಾಲಾಮುಖಿಯಿಂದ ಬಿಸಿಯಾದ ಲಾವಾ ತಣ್ಣನೆಯ ನೀರಿನ ಜೊತೆ ಮಿಕ್ಸ್ ಆಗಿ ಆ ಜ್ವಾಲಾಮುಖಿ ಗಟ್ಟಿಯಾದಾಗ ಒಂದು ಪಿಲ್ಲೋ ಶೇಪಿಗೆ ಬರುತ್ತೆ. ಆ ಪಿಲ್ಲೋ ಶೇಪ್ಗಳು ಹೇಗಿದ್ದಾವೆ ಅಂದರೆ, ಒಂದು ಪಿಲ್ಲೋ ಶೇಪ್ ಇದೆಯಲ್ಲ, ಆ ಪಿಲ್ಲೋ ಶೇಪ್ ವಿತ್ ಒಂದು ಔಟರ್ ಲೇಯರ್ ಜೊತೆ ಇನ್ನೊಂದು ಪಿಲ್ಲೋ ಶೇಪ್ ಔಟರ್ ಲೇಯರ್ ಜೊತೆ ಮಿಕ್ಸ್ ಆಗಿ ಒಂದು ಜಿ ಆಕಾರದ ಶೇಪಲ್ಲಿ ಪಿಲ್ಲೋ ಶೇಪಲ್ಲಿ ಇದ್ದಾವೆ. ಸೊ ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಿದೆ, ಒಂದೊಂದು ಪಿಲ್ಲೋ ಸಮೇತ ಒಂದೊಂದು ಲೇಯರ್ ಜೊತೆ ಮಿಕ್ಸ್ ಆಗಿದೆ, ಒಂದೊಂದಕ್ಕೂ ಜೋಡಣೆ ಆಗಿದ್ದಾವೆ. ಈ ಥರ ಲಾವಾ ಪಿಲ್ಲೋ ರಚನೆಯನ್ನು ಮೊದಲ ಬಾರಿಗೆ ಗುರುತಿಸಿದ್ದು ಡಾಕ್ಟರ್ CS ಪಿಚ್ಚಮುತ್ತು. ಇವರು ನಿವೃತ್ತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕರ್ನಾಟಕದಲ್ಲಿ ಕೆಲಸ ಮಾಡಿರ್ತಾರೆ. ಸೊ ಈ ವ್ಯಕ್ತಿ ಈ ಜಾಗಕ್ಕೆ ಭೇಟಿ ಕೊಟ್ಟು ಈ ಜಾಗವನ್ನು ಐಡೆಂಟಿಫೈ ಮಾಡಿ ಲಾವಾ ಪಿಲ್ಲೋ ಎಂದು ಹೆಸರು ಕೊಟ್ಟು ಇದಕ್ಕೊಂದು ಭೂವಿಜ್ಞಾನ ಇಲಾಖೆಯಲ್ಲಿ ಇದಕ್ಕೊಂದು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತಾರೆ. ಸೊ ಆವಾಗಿಂದ ಇದಕ್ಕೆ ಲಾವಾ ಪಿಲ್ಲೋ ಒಂದು ಹೆಸರು ಬರುತ್ತೆ. ಸೊ ಬನ್ನಿ ಸ್ನೇಹಿತರೆ, ಈಗ ಎಕ್ಸಾಕ್ಟಾಗಿ ಆ ಲಾವಾ ಪಿಲ್ಲೋ ಇರೋ ಜಾಗದಿಂದ ಆಪೋಸಿಟಾಗಿ ಒಂದು ಚಿಕ್ಕದಾಗಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ಯಾವುದು ಅಂತ ನನಗೆ ಗೊತ್ತಿಲ್ಲ, ಬಟ್ ನಿಮಗೆ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ಹಿಸ್ಟ್ರಿ ಎಲ್ಲ ನೋಡೋಕ್ಕೆ ಮತ್ತು ಕೇಳೋಕ್ಕೆ, ಹಿಸ್ಟ್ರಿನ ಕೇಳೋಕ್ಕೆ ಚೆಂದ, ಸಖತ್ತಾಗಿದೆ, ಖುಷಿಯಾಗುತ್ತೆ ಇಂಥ ಪ್ಲೇಸಸ್ಗಳನ್ನ ನೋಡೋಕ್ಕೆ. ನಮ್ಮ
ಕನ್ನಡ ಬಾವುಟ ಕೂಡ ಹಾಕಿದ್ದಾರೆ. ನೋಡಿ, ಇದು ಅವತ್ತಿನ ಕಾಲದಲ್ಲಿ ಹಾಕಿರೋ ಒಂದು ಸ್ತಂಭ, ಇದು ಕಲ್ಲಿನ ಸ್ತಂಭ. ಇದು ಅದೇ ದೇವಸ್ಥಾನ. ಈಗ ಮೇಲೆ ಹೋಗಿ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ, ಇದೇ ದೇವಸ್ಥಾನ. ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಕಲ್ಲುಗಳಿಗೆ ಪೂಜೆ ಮಾಡಿದ್ದಾರೆ, 2 ದೀಪ ಇದೆ, ಗಂಟೆಗಳು ಸಹ ಹಾಕಿದ್ದಾರೆ. ಸೊ ಇದೇ ನೋಡಿ ಅದೊಂದು ಚಿಕ್ಕ ದೇವಸ್ಥಾನ. ಎಕ್ಸಾಕ್ಟಾಗಿ ಲಾವಾ ಪಿಲ್ಲೋ ಇರೋ ಜಾಗದಿಂದ ಎಕ್ಸಾಕ್ಟ್ ಆಪೋಸಿಟ್ ಇದೆ ಈ ದೇವಸ್ಥಾನ. ಸ್ನೇಹಿತರೆ, ಚಿತ್ರದುರ್ಗ ಇತಿಹಾಸ ವಿಡಿಯೋದಲ್ಲಿ ಇದು ಮೊದಲನೇ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಸ್ವಲ್ಪ ಕೆಲವು ಭಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದಿದೆ. ಸೊ ಅವನ್ನೆಲ್ಲ ತೋರಿಸ್ತೀನಿ ನಿಮಗೆ, ಯಾವ್ಯಾವ ಇತಿಹಾಸ ಎಲ್ಲೆಲ್ಲಿದೆ ಅಂತ ನಮ್ಮ ಚಿತ್ರದುರ್ಗದಲ್ಲಿ. ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಸ್ನೇಹಿತರೆ, ಯಾರೋ ನೋಡಿ ಇಲ್ಲಿ ಭಗ್ನ ಪ್ರೇಮಿಗಳು ಪಾಪ ಅವ್ರ ಹೆಸರನ್ನ ಕೆತ್ಬಿಟ್ಟಿದ್ದಾರೆ. ದಯವಿಟ್ಟು ಈ ಥರ ಕೆತ್ತಿ ಇಲ್ಲಿರೋ ಹಿಸ್ಟ್ರಿನ ಹಾಳು ಮಾಡಬೇಡಿ, ದಯವಿಟ್ಟು ಉಳಿಸಿ.